ಅವಳು ಪ್ರತಿದಿನವೂ ಕಾಲೇಜಿಗೆ ಹೋಗುವ ಮಾರ್ಗದಲ್ಲಿ ಆ ಪಾನಿಪುರಿ ಮಾರುವ ಹುಡುಗನನ್ನು ನೋಡುತ್ತಿದ್ದಳು. ಅವನು ಸದಾ ಆತನ ಕೆಲಸದಲ್ಲಿ ಕೇವಲ ಕೆಲ ಕ್ಷಣಗಳಲ್ಲಿ ಸಂತೋಷವನ್ನು ಕಂಡು ಅವಳ ಮೇಲೆ ನಗುಹೀನ ಚೆಹರೆಯೊಂದಿಗೆ ಅವಳಿಗೆ ನಗುವಂತೆ ನೋಡುತ್ತಿದ್ದ. ಅವಳಾದರೂ ಸ್ವಲ್ಪ ಹೊತ್ತಿನಿಂದ ಅವನನ್ನು ಗಮನಿಸಿಕೊಂಡು ಅವನು ಪ್ರತಿದಿನವೂ ತನ್ನೇನು ಮಾಡುವುದಾದರೂ ಆಕೆ ತನ್ನ ಹೃದಯದಲ್ಲಿ ಒಂದೆಡೆ ಆ ಹುಡುಗನನ್ನು ಹೆಚ್ಚು ಕಟ್ಟಿದಂತೆ ಅನುಭವಿಸುತ್ತಿತ್ತು. ಹೆಚ್ಚು ಸಮಯ ಹಂಚಿಕೊಂಡಂತೆ ಅವಳಿಗೆ ಅವನ ಬಗ್ಗೆ ಪ್ರೀತಿಯ ಅನಿಸಿಕೆಗಳನ್ನು ಕಾಣಿತು. ಆದರೆ ಅವನು ಯಾವಾಗಲೂ ತನ್ನ ಕೆಲಸದಲ್ಲೇ ನಿರತರಾಗಿದ್ದನು. ಅವನು ಅವಳಿಗೆ ನಗುತ್ತಾ ತನ್ನ ಕೆಲಸವನ್ನು ಮುಂದುವರಿಯುತ್ತಿದ್ದು, ಅವಳು ತನ್ನ ಮನಸ್ಸಿನಲ್ಲಿ ಕೇಳಿದ ಪ್ರಶ್ನೆಗಳು ಅವಳಿಗೆ ಯೋಚನೆ ನೀಡಿದವು. ಅಂತೂ ಅವಳಿಗೆ ಅವನನ್ನು ಪ್ರೀತಿಸುವುದು ಗಂಭೀರವಾಗಿತ್ತಾದರೂ ಅವಳು ಯಾರಾದರೂ ಅವನಿಂದ ದೂರವಾಗಬೇಕೆಂದು ನಿರ್ಧರಿಸಿತು. ಆದರೆ ಅವಳ ಬದುಕು ಯಾವುದೇ ನಿಮಿಷವೂ ಸುಧಾರಿತವಾಗಲಿಲ್ಲ, ಏಕೆಂದರೆ ಅವಳು ಜೀವನದೊಂದಿಗೆ ಹೊಸ ಯೋಚನೆಗಳನ್ನು ಆರಿಸಿಕೊಂಡು ಹಾರಿದರು. ಅದೊಂದು ದಿನ ಅವಳಿಗೆ ಮತ್ತೊಬ್ಬನ ಜೊತೆ ಬದಲಾಗಿದವು. ಅವಳು ಮುಂದೆ ಒಂದು ಹೊಸ ಬದುಕನ್ನು ಸೇರಿಸಿಕೊಂಡಿದ್ದಳು, ಗರ್ಭಿಣಿಯಾಗಿದ್ದಳು. ಆದರೆ ಅವಳ ಹೃದಯವು ಯಾವುದೇ ಪ್ರೀತಿಯ ಪೂರ್ಣತೆಯ ಜೊತೆಗೆ ಹೆಚ್ಚು ಒಂದಾಗಿ ಅವಳೊಳಗಿನ ನೋವು, ಕಡಿವಾಣಗಳು ಹೆಚ್ಚಾದವು. ಆ ಹುಡುಗನು ಅವನು ಹೇಗೆ ಆಕೆ ನೆನೆಸಿಕೊಂಡಿದ್ದಾಗ ಅವಳನ್ನು ನೋಡಿದಾಗ ಅವನ ಹೃದಯವೇ ತೇಲಿ ಹೋಗಿತ್ತು. ಅವನು ಒಂದು ದಿನ ಬಹುಮಾನದಲ್ಲಿ ಅದನ್ನು ನೋಡಿದನು. ನೀವು ನನ್ನ ಹೃದಯದಲ್ಲಿ ಎಂದಾದರೂ ಇರಬಹುದು, ಆದರೆ ನಾನು ನಗುಮಾಡುವಷ್ಟು ಹೃದಯದಿಂದ ಪ್ರೀತಿಯೊಳಗಿನ ಪ್ರತಿವೇಳೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದನು. ಆ ದಿನದ ನಂತರ ಅವಳು ಬೇಲಿ ಹಾಕಿದ ಹೃದಯವನ್ನೇ ಕೈಮುಗಿದು ಹೊಸ ಬದುಕಿಗೆ ಕಾಲಿಟ್ಟಳು. ಅವಳಿಗೆ ಗರ್ಭಕಾಲದ ಪ್ರಕ್ರಿಯೆ ಆರಂಭವಾಗಿತ್ತು, ಆದರೆ ಅವಳು ಅದಕ್ಕೆ ಸಿದ್ಧವಿದ್ದಾಳೆಂದು ಭಾವಿಸಿದಳು. ಅವಳ ಮನಸ್ಸಿನಲ್ಲಿ ಅವನು ಇಷ್ಟು ದಿನದವರೆಗೆ ಇರುವುದಕ್ಕೆ ಕಾರಣವಾದ ಅನೇಕ ಪ್ರಶ್ನೆಗಳು ಮತ್ತು ಉತ್ತರಗಳು ಅವಳನ್ನು ಸತತವಾಗಿ ತಿರುಗುತ್ತಿದ್ದವು. ಆಗ ಅವಳು ನೆನೆಸಿಕೊಂಡಳು, ಅವನು ಪ್ರೀತಿಸಿದ ಹುಡುಗನು, ಅದು ನನಗೆ ಸಾಧ್ಯವಾಯಿತು. ಆದರೆ ಈಗ ಅವಳ ಲೋಕದಲ್ಲೇ ಬದಲಾವಣೆಯಾಗಿತ್ತು. ಅವಳು ಕೂಡ ಮೊದಲನೆಯಿಂದಾಗಿ ಹೆತ್ತ ತಾಯಿ ಆದಾಗ ಅವಳ ಹೃದಯದಲ್ಲೂ ಅದ್ಭುತವಾದ ಅನಿಸಿಕೆಗಳು ಹುಟ್ಟಿದವು. ಅವನು ಹಾರಿದಂತೆ ಅವಳ ಸುತ್ತಲೂ ಕೆಲವು ನಿಮಿಷಗಳು ಮಾತ್ರವಿದ್ದವು, ಆದರೆ ಅವಳ ಪ್ರೀತಿಯನ್ನು ಕಂಡು ಅವನು ಮಾತನಾಡಲು ಸಹ ಮನಸ್ಸು ಮಾಡಿಕೊಂಡನು. ಅವನು ಅಂದುಕೊಂಡನು, ಅವಳಿಗೆ ನನ್ನ ಮನಸ್ಸಿನಲ್ಲಿದ್ದುದೆಲ್ಲ ಬಹಿರಂಗವಾಗಿದ್ದರೂ ಅವಳ ಹೃದಯದಲ್ಲಿ ನಾನೇ ಅವಳಿಗಾಗಿ ಅನೇಕ ವಿಷಯಗಳನ್ನು ತಪ್ಪಿಸಿದ್ದೇನೆ. ಅದಾದ ನಂತರ ಅವನು ಗಂಭೀರವಾಗಿ ಹೇಳಿದನು, ನಾನು ನನ್ನನ್ನು ಬದಲಾಯಿಸಿದರೂ ನಾನು ನಿಮ್ಮ ಹೃದಯವನ್ನು ಸ್ಪಂದಿಸಲು ಸಾಧ್ಯವಿಲ್ಲ, ಆದರೆ ನಾನು ಪ್ರೀತಿಸಿದ ನಿಮ್ಮನ್ನು ಯಾವಾಗಲೂ ನೆನೆಸಿದಾಗ ಇದು ನಮಗೆ ಸಹಜವಾದಂತೆ ಆಗುತ್ತದೆ. ಆಗ ಅವಳು ತನ್ನ ಹೃದಯದಲ್ಲಿ ಮುಂದುವರಿದ ಪ್ರೀತಿಯನ್ನು ಸ್ಪಷ್ಟವಾಗಿ ಅರಿತಿದ್ದಳು, ಆದರೆ ಅದನ್ನು ಅವನೊಂದಿಗೆ ಹಂಚಿಕೊಳ್ಳಲು ಅವಳಿಗೆ ಬಹುದೂರವಿತ್ತು. ಅವಳ ಹೃದಯದಲ್ಲಿ ಆತನ ಕುರಿತು ಇದ್ದ ನೋವು ಮತ್ತು ಅಪೇಕ್ಷೆಗಳ ನಡುವಿನ ಗಟ್ಟಿಯಾದ ಸಂಘರ್ಷ ಅವಳನ್ನು ಆ ಸಮಯದಲ್ಲಿ ಕಳೆದುಕೊಂಡಂತೆ ತೋರುವವರೆಗೆ ಅವಳ ಜ್ಞಾನದೊಳಗೆ ಹೊಸ ಸಂದರ್ಶನ ಪ್ರಾರಂಭವಾಯಿತು. ಅವಳಿಗಿಂತ ಈಗ ಗರ್ಭಿಣಿಯಾಗಿದ್ದ ಅವಳಿಗೇನು ಬೇಕಾದರೂ ತಾಳುವ ಅಥವಾ ಘೋಷಿಸುವಂತಹ ಪ್ರಪಂಚವಿದ್ದರೂ ಅವಳಿಗೆ ತನ್ನ ಆದರ್ಶಗಳು ಹೀನಾಯವಾಗಿರುವುದಕ್ಕೆ ಪರಿಗಣಿಸಲಾಯಿತು. ಆದರೆ ಅವಳ ಮಕ್ಕಳಿಗಾಗಿ ಅವಳ ಹೃದಯವು ಇಷ್ಟಪಡಬೇಕಾದ ಸಮಯವೂ ಬಂದಿದೆ. ಆ ಸಮಯದಲ್ಲಿ ಅವಳು ಸಂತೋಷದಿಂದ ಭರಿತವಾದ ಏನು ಬೇಕಾದರೂ ತನ್ನ ಬದುಕು ಇನ್ನಷ್ಟು ಘನವಾಗುತ್ತದೆ. ಈ ಭಾಗದಲ್ಲಿ ಕಥೆಯಲ್ಲಿ ಹಲವು ಭಾವೋದ್ರೇಕಗಳು, ಜೀವನದ ಸೂಕ್ಷ್ಮತೆಗಳು ಹಾಗೂ ಪ್ರತಿದಿನದ ಸರಳ ಕನಸುಗಳನ್ನು ನೇರವಾಗಿ ಅನುಭವಿಸುವ ಮೊತ್ತಮೊದಲ ಸಂದರ್ಶನಗಳು ಸಂದರ್ಶನವಾಗಿವೆ.